astronaut will travel to space as part of a joint ISRO-NASA mission to the International Space Stations. By 2035, the Bharatiya Antariksh Station will open new frontiers in research and global cooperation. By 2040, an Indian's footprints will be on the moon. Mars and Venus are also on our radar. Friends, for India, space is about exploration as well as about empowerment. It empowers governance, enhances livelihoods, and inspires generations. From fishermen alerts to Gati Shakti platform, from railway safety to weather forecasting, our satellites look out for the welfare of every Indian. We have opened our space sector to startups, entrepreneurs, and young minds. Today, India has over 250 space startups. They are contributing to cutting-edge advancements in satellite technology, propulsion systems, imaging, and much more. And you know, it is even more inspiring that many of our missions are being led by women scientists. Friends, India's space vision is grounded in the ancient wisdom of Vasudhaiv Kutumbakam. That is, the world is one family. We strive not just for our own growth, but to enrich global knowledge, address common challenges, and inspire future generations. India stands for dreaming together, building together, and reaching for the stars together. Let us together write a new chapter in space exploration, guided by science and shared dreams for a better tomorrow. I wish you all a very pleasant and productive stay in India. Thank you. ಸಿದ್ದರಾಮಯ್ಯನವರು ಮಾತನಾಡಿದರು. ಇದರ ಜೊತೆಗೆ ನರೇಂದ್ರ ಮೋದಿ ಅವರ ಮಾತು ಕೂಡ. ಸಭೆಗಳ ಮೇಲೆ ಸಭೆ ಮಾಡಿದರು. ನಿನ್ನೆ ನರೇಂದ್ರ ಮೋದಿ ದೆಹಲಿಯ ತಮ್ಮ ನಿವಾಸದಿಂದ ನಿರಂತರವಾಗಿ ಎಲ್ಲ ಅಪ್ಡೇಟ್ಗಳನ್ನು ಪಡೆದುಕೊಳ್ತಾ ಇದ್ರಂತೆ. ಏನಾಗ್ತಾ ಇದೆ, ದೂರವಾಣಿ ಸಂಪರ್ಕದ ಮುಖಾಂತರ ರಕ್ಷಣಾ ಅಧಿಕಾರಿಗಳು, ಅದರ ಜೊತೆಗೇನೆ ಅಜಿತ್ ದೋವಲ್ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ರಂತೆ. ನಿನ್ನೆ ರಾತ್ರಿ 15 ಸಭೆಗಳನ್ನು ಅಜಿತ್ ದೋವಲ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬಂದಿದೆ. 15 ಸಭೆಗಳನ್ನು ನಿರಂತರವಾಗಿ ಮಾಡಿದ್ದಾರೆ ಈ ಆಪರೇಷನ್ ಸಿಂಧೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೂ ಮೊದಲು ಸಿಡಿಎಸ್ ಸಭೆ ಆಯಿತು. ಅದಾದ ನಂತರ ಪ್ರತ್ಯೇಕವಾಗಿ ಸೇನಾ ಮುಖ್ಯಸ್ಥರನ್ನ ಕರೆದು ಸಭೆ ಮಾಡಲಾಯಿತು. ಯಾವೆಲ್ಲ ಬೆಳವಣಿಗೆಗಳಾಗಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸುದೀರ್ಘ ಪ್ರಕ್ರಿಯೆ ನಂತರ ಆಪರೇಷನ್ ಸಿಂಧೂರ್ ಸ್ವತಃ ಯಾರಿಗೂ ಕೂಡ ಗೊತ್ತಾಗದಂತೆ ಇಂಥದ್ದೊಂದು ಕ್ರಮಕ್ಕೆ ಭಾರತ ಮುಂದಾಗಿತ್ತು. ಒಂದು ಗಟ್ಟಿ ನಾಯಕತ್ವ ಇವೆಲ್ಲವೂ ಕೂಡ ಬಾರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್ ಯುದ್ಧದ ಸಂದರ್ಭ. ಇಲ್ಲಿ ನೋಡಿ ಪ್ರವೀಣ್, ಈ ಭಾರತ ಒಂದು ವಿಚಾರದಲ್ಲಿ ಹೇಗೆ ಯಶಸ್ಸನ್ನ ಸಾಧಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ನಾವು ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ರು, ಸೇನೆಯನ್ನ ಗಡಿಯಲ್ಲಿ ನಿಯೋಜನೆ ಮಾಡ್ತಾ ಇದ್ರು, ನೌಕಾದಳ ಸಮುದ್ರ ತೀರದಲ್ಲಿ ನಿಯೋಜನೆ ಆಗ್ತಾ ಇತ್ತು, ಏರ್ ಬೇಸ್ಗಳಲ್ಲಿ ವಾಯುದಳಗಳು ಆಗ್ತಾ ಇತ್ತು. ಇಲ್ಲಿ ಪಾಕಿಸ್ತಾನಕ್ಕೆ ಹೇಗೆ ದಾರಿ ತಪ್ಪಿಸ್ತು ಅನ್ನೋದಕ್ಕೆ ರಾತ್ರಿ ಉದಾಹರಣೆ. ಅವರು ನಾವು ಏನ್ ಮಾಡ್ದ, ಮಾಕ್ ಡ್ರಿಲ್ ಅನ್ನ ಮಾಡಿ ಅಂತ ಹೇಳಿ ಮೊನ್ನೆ ಆದೇಶವನ್ನ ಕೊಟ್ಟು ಮಾಕ್ ಡ್ರಿಲ್ ಮಾಡ್ತಾ ಇದಾರೆ. ಅವ್ರೇನ್ ತಿಳ್ಕೋಬೇಕು, ಮಾಕ್ ಡ್ರಿಲ್ ಇವರು ಸಾಂಪ್ರದಾಯಿಕ ಯುದ್ಧ ಮಾಡಿಕೆ ಮಾಕ್ ಡ್ರಿಲ್ ಅನ್ನ ಮಾಡಿಸ್ತಾ ಇದಾರೆ, ಇನ್ನೂ ಒಂದು ವಾರ ಆಗ್ಬೋದು ಇವ್ರ ಯುದ್ಧ ನಮ್ಮ ಮೇಲೆ ಸಾರಕ್ಕೆ ಡಿಲೇ ಆಗ್ಬೋದು ಅಂತ ಹೇಳಿ. ಇವನ್ ನಮ್ಮ ನಾಗರಿಕರು ಅದೇ ಊಹೆಯಲ್ಲಿದ್ರು, ಯಾರು ಇದನ್ನು ಊಹಿಸಿರಲಿಲ್ಲ. ಜೊತೆಗೆ ಪಾಕಿಸ್ತಾನದ
ಸೇನೆನೂ ಅದೇ ಊಹೆಯಲ್ಲಿತ್ತು, ಪಾಕಿಸ್ತಾನವೂ ಅದೇ ಒಂದು ವಿಚಾರವನ್ನ ಮಾಡ್ತಾ ಇತ್ತು. ಯಾಕಂದ್ರೆ ಮಾಕ್ ಡ್ರಿಲ್ ಈಗ ತಾನೇ ಆದೇಶ ಕೊಟ್ಟಿದ್ದಾರೆ, ಅವರೆಲ್ಲರೂ ಮಾಕ್ ಡ್ರಿಲ್ ಮಾಡಿ ನಾಗರಿಕರನ್ನ ರಕ್ಷಣೆ ಮಾಡಕ್ಕೆ ಏನೇನು ಕ್ರಮ ಕೈಗೊಳ್ತಾ ಇದ್ದಾರೆ ಅವೆಲ್ಲ ಸರಿ ಮಾಡ್ಕೊಂಡು ಆಮೇಲೆ ನಮ್ಮ ಯುದ್ಧಕ್ಕೆ ಬರ್ಬೋದು ಅಂತ ಅನ್ಕೊಂಡಿದ್ರು ಅವರು. ಆದ್ರೆ ಭಾರತ ಈ ಮಾಕ್ ಡ್ರಿಲ್ ಮಾಡ್ತಾ ಇದ್ದಂಗೆನೆ ಏಕಾಏಕಿ ಭಯೋತ್ಪಾದಕ ಶಿಬಿರಗಳನ್ನು ಟಾರ್ಗೆಟ್ ಮಾಡಿ ರಾತ್ರಿ ನಿಖರವಾದ ಗುರಿಯೊಂದಿಗೆ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದೆ. ಅಂದ್ರೆ ಇದು ಭಾರತದ ತಾಕತ್ತು. ವಿಶ್ವದ ಎದುರು ಭಾರತ ನನ್ನ ತಾಕತ್ತು ಏನು ಅನ್ನೋದನ್ನ ತೋರಿಸಿದೆ. ವಿಶ್ವದಲ್ಲಿ 4ನೇ ಸೇನಾ ಶಕ್ತಿಯನ್ನು ಹೊಂದಿರತಕ್ಕಂತಹ ಭಾರತ ನಾನು ಯಾವ್ದ್ರಲ್ಲೂ ಹಿಂದೆ ಬಿದ್ದಿಲ್ಲ. ವಿಶ್ವದ ಯಾವ ಬಲಿಷ್ಠ ರಾಷ್ಟ್ರಗಳಿದೆ, ಬಲಿಷ್ಠ ರಾಷ್ಟ್ರಗಳಿಗೆ ನನ್ನ ಸವಾಲೊಡ್ಡತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥನ್ನ ರಾತ್ರಿ ನಡೆದಂತಹ ಕಾರ್ಯಾಚರಣೆ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ. ವಿಶ್ವವೇ ಇವತ್ತು ಬೆರಗಾಗಿ ನಿಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಸ್ರೇಲ್ ಸಹ ಈ ರೀತಿಯ ನಿಖರ ದಾಳಿಯನ್ನ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಇಸ್ರೇಲ್ ಮಾಡಿದಂತ ದಾಳಿಗಳೆಲ್ಲವೂ ಸಹ ನಾಗರಿಕ ನೆಲೆಗಳ ಮೇಲೆ ಸಹ ದಾಳಿಯನ್ನ ಮಾಡಿದ್ದಾರೆ, ನಾಗರಿಕರು ಸಹ ಸತ್ತಿದ್ದಾರೆ. ಆದ್ರೆ ಇಸ್ರೇಲ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಸ್ರೇಲ್ ಈ ರೀತಿಯ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಅನ್ನ ಮಾಡಿಲ್ಲ. ಇಸ್ರೇಲ್ ಏನ್ ಮಾಡ್ತಾರೆ, ನಾನು ಅವರು ಹಮಾಸ್ ಉಗ್ರರು ದಾಳಿ ಮಾಡಿದ್ರು, ನಾನು ದಾಳಿ ಮಾಡ್ತೀನಿ ಅಂತ ಹೇಳಿ ಏಕಾಏಕಿ ದಾಳಿಯನ್ನ ಮಾಡಿದ್ರು. ಬಟ್ ಅವ್ರಿಗೆ ಯುದ್ಧ ನಿರಂತರವಾಗಿ ನಡೀತಾ ಇರುತ್ತೆ, ಅದೆಲ್ಲ ಕಾಮನ್ನು ಹತ್ತಿ ದಾಳಿಯನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಭಾರತ ಯುದ್ಧಕ್ಕೆ ಹೋಗಲ್ಲ. ಯುದ್ಧ ಮಾಡಿದ್ರೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಜಗತ್ತಿಗೆ. ನಮ್ಮ ಯುದ್ಧ ಏನಾದ್ರೂ ಈ ರೀತಿ ಆದ್ರೆ ನಾವು ಯಾರನ್ನು ಬಿಡುದಿಲ್ಲ ಅಂತಕ್ಕಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗಿದೆ. ಭಾರತ ತನ್ನ ನಾಗರಿಕರ ರಕ್ಷಣೆಯ ಜೊತೆಗೆ ಎದುರಾಳಿ ಶತ್ರು ರಾಷ್ಟ್ರದ ನಾಗರಿಕರು, ಸಾಮಾನ್ಯ ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು, ಸಾಮಾನ್ಯ ನಾಗರಿಕರು ಎಲ್ಲಿಯೂ ಅವರು ಸಾವಿಗೀಡಾಗಬಾರ್ದು ಅನ್ನೋ ಕಾರಣಕ್ಕೆ ತನ್ನ ನಿಖರ ದಾಳಿಯನ್ನ ನಿಗದಿಪಡಿಸ್ಕೊಂಡು ಆ ದಾಳಿಯನ್ನ ನಿಖರವಾಗಿ ಮಾಡುವ ಮೂಲಕ ಜಗತ್ತಿಗೆ ನಾನು ಭಯೋತ್ಪಾದಕರಿಗೆ ಅಷ್ಟೇ ದಾಳಿ ಮಾಡಿದ್ದೇನೆ, ಯಾವ ನಾಗರಿಕರ ಮೇಲೂ ದಾಳಿ ಮಾಡಿಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದೆ ಸಾಕ್ಷಿ ಸಮೇತ. ಹಾಗಾದ್ರೆ ಹಿಂಗ ಆಲೋಚನೆ ಮಾಡೋದು ಸರ್, ಇಸ್ರೇಲ್ ಕೂಡ ಟೆರರಿಸ್ಟ್ ಮೇಲೆ ದಾಳಿ ಮಾಡಿದ್ದಲ್ಲ, ಹಮಾಸ್ ಉಗ್ರರ ಮೇಲೆ ದಾಳಿ ಮಾಡ್ತು. ಆದ್ರೆ ಇಸ್ರೇಲ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಾಗರಿಕರು ಸಹ ಸತ್ತಿದ್ರು, ಅಮಾಯಕ ನಾಗರಿಕರು ಸತ್ರು. ಅದು ವಿಶ್ವದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದ್ರೆ ನಮ್ಮಲ್ಲಿ ನಾವು ದಾಳಿ ಮಾಡಿದ್ದು ಭಯೋತ್ಪಾದಕ ಶಿಬಿರಗಳನ್ನ ಫೈಂಡ್ ಔಟ್ ಮಾಡಿ ಫಸ್ಟ್ ಅವುಗಳನ್ನ ಗುರಿಯನ್ನ ನಿಖರಪಡಿಸ್ಕೊಂಡು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ನಂತರ ದಾಳಿಯನ್ನ ಮಾಡಿರೋದು. ನಾವು ಏಕಾಏಕಿ ಯಾವ ದಾಳಿಯನ್ನು ಮಾಡಿಲ್ಲ. ಅದಕ್ಕೋಸ್ಕರನೇ ನಿರಂತರವಾಗಿ 8-10 ದಿನಗಳ ಕಾಲ ಸೇನಾ ಮುಖ್ಯಸ್ಥರೊಂದಿಗೆ ಸಭೆ, ಸೇನಾ ಕಮಾಂಡರ್ಗಳ ಜೊತೆ ಸಭೆ, ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ, ಆರ್ಥಿಕ ವ್ಯವಹಾರಗಳ ಸಮಿತಿ ಸಭೆ ಜೊತೆ, ಮತ್ತೆ ಭದ್ರತಾ ವ್ಯವಹಾರಗಳ ಸಮಿತಿ ಜೊತೆ, ಮತ್ತೆ ವಿದೇಶಾಂಗ ವ್ಯವಹಾರಗಳ ಜೊತೆ, ಅಂದ್ರೆ ಹೀಗೆ ನಿರಂತರವಾಗಿ 10-12 ಸಭೆಗಳನ್ನ ಕಂಟಿನ್ಯೂಸ್ ಆಗಿ ಭಾರತದ ಪ್ರಧಾನಿಗಳು ಮಾಡಿ ಎಲ್ಲರ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಸ್ಪಷ್ಟವಾದ ಸಂದೇಶವನ್ನ ಸೇನೆಗೆ ಕೊಟ್ಟು ಸೇನೆಯಲ್ಲಿರ್ತಕ್ಕಂಥ ಒಂದು ನಿಖರ ದಾಳಿ, ಅಂದ್ರೆ ನಿಖರ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡುವ ಮೂಲಕ ಪಾಕಿಸ್ತಾನದ ಬಾಯಿ ಮುಚ್ಚಿಸುವ ಕೆಲಸವನ್ನ ಇವತ್ತು ಭಾರತ ಮಾಡಿದೆ. ಮತ್ತೆ ವಿಶ್ವದ ಇತರ ರಾಷ್ಟ್ರಗಳು ಸಹ ಬಾಯಿ ಮುಚ್ಚಿಕೊಂಡು ಕುತ್ಕೋಬೇಕು. ಯಾರೂ ವಿಶ್ವದ ರಾಷ್ಟ್ರಗಳು ಭಾರತ ಮಾಡಿದ್ದು ತಪ್ಪು ಅಂತ ಬೆರಳು ತೋರಿಸ್ತಾ ಇದ್ದಂತ ಪರಿಸ್ಥಿತಿಯನ್ನ ಇವತ್ತು ಭಾರತ ನೋಡ್ಕೊಂಡಿದೆ. ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ ಸರ್, ಭಾರತದ ವಿಮಾನಗಳು ಪಾಕಿಸ್ತಾನಕ್ಕೆ ಹೋಗಿ ಹೊಡೆಸ್ಕೊಂಡು ವಾಪಸ್ ಬಂದಿದ್ದೇವೆ ಅಂತ ಕರ್ನಾಟಕದ ಒಬ್ಬ ವ್ಯಕ್ತಿ ಪೋಸ್ಟ್ ಹಾಕಿದ್ದಾರೆ. ಅದೇನಾಗಿದೆ, ಒಂದು ಪಾಕಿಸ್ತಾನದಲ್ಲಿರ್ತಕ್ಕಂಥ ರಕ್ಷಣಾ ಸಚಿವರನ್ನೇ ಅದನ್ನ ಇದು ಮಾಡಿದ್ದಾರೆ. 1924 ಯಾವುದೋ ಒಂದು ಮಿಗ್ ವಿಮಾನ ನಮ್ದು ಪತನ ಆಗಿತ್ತು. ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಈಗಾಗಲೇ ಅದನ್ನ ಇದು ರಾಂಗ್ ಇದು ಅಂತ ಹೇಳಿ ಎಲ್ಲ ಹಾಕಿದ್ದಾರೆ. ಚೆಕ್ ಬಗ್ಗೆ ನಾವು ಸೆಕೆಂಡರಿ ಹೋಗೋಣ, ಮನೋಸ್ಥಿತಿಗಳ ಬಗ್ಗೆ ಮಾತನಾಡಬೇಕು. ಕೆಲವು ಇರ್ತಾರೆ. ಇಸ್ರೇಲ್ ಮತ್ತು ಹಮಾಸ್ ವಿಚಾರಕ್ಕೆ ಬಂದಾಗ ಹಮಾಸ್ ಉಗ್ರರನ್ನ ಅಂದ್ರೆ ಹಮಾಸಿನ ನಾಗರಿಕರನ್ನ ಸಾಯಿಸ್ತಾ ಇದೆ ಇಸ್ರೇಲ್ ಅಂತ ಹೇಳ್ತಾರೆ. ಅಂದ್ರೆ ಭಾರತದ ವಿಚಾರಕ್ಕೆ ಬಂದ್ರೆ ಟೆರರಿಸ್ಟ್ ಅಂತ ಮಾತನಾಡ್ತಾರೆ. ನಾವು ಒಪ್ಕೊಳ್ಬೇಕು, ಟೆರರಿಸ್ಟೇ. ಅಲ್ಲಿರುವಂತ ವಾದ ಇಲ್ಲಿರುವಂತ ವಾದ, ಮನೋಸ್ಥಿತಿ ಬಗ್ಗೆ ಮಾತನಾಡ್ಬೇಕಲ್ಲ. ನಾವು ಮನೋಸ್ಥಿತಿ ಬದಲಾಗದೆ ಹೊರತು ಎಷ್ಟು ಉಗ್ರರನ್ನ ಸಾಯಿಸಿ ಏನ್ ಮಾಡಿದ್ರೆ ಏನು ಅನ್ನುವಂತ ಇಲ್ಲ. ಈಗ ಏನು ಗೊತ್ತಾ, 100 ಜನರಲ್ಲಿ 100 ಭಾವನೆಗಳಿರ್ತವೆ, 100 ವಿಚಾರಗಳಿರ್ತವೆ. ಈಗ 100 ಜನರಲ್ಲಿ ನಾವು 5 ಬೆರಳಿದೆ, 5 ಬೆರಳು ಒಂದೇ ಸಮ ಇದೆ ಅಂತ ಹೇಳಕ್ ಆಗುದಿಲ್ಲ. ಈಗ ಅಂತವ್ರಿಗೆ ನಾವು ಸರಿದಾರಿಗೆ ತರತಕ್ಕಂಥ ಕೆಲಸವನ್ನು ಸಹ ಆಂತರಿಕವಾಗಿ ನಾವು ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ತಾರೆ. ನಮ್ದ ಪೊಲೀಸ್ ವ್ಯವಸ್ಥೆ ಇದೆ, ಬೇರೆ ಬೇರೆ ವ್ಯವಸ್ಥೆಗಳಿದೆ, ಅದನ್ನ ಮಾಡ್ತಾರೆ. ಆದ್ರೆ ಇಲ್ಲೇನಾಗಿದೆ, ಅಂತ ಮನಸ್ಥಿತಿಗಳು ಎಲ್ಲಾ ದೇಶಗಳಲ್ಲಿ ಇದೆ. ಈಗ ಪಾಕಿಸ್ತಾನದಲ್ಲಿ ಭಾರತದ ಪರ ಇಲ್ವಾ? ಇದಾರೆ. ಪಾಕಿಸ್ತಾನದಲ್ಲಿ 4 ಪ್ರಾಂತ್ಯಗಳಿದೆ: ಬಲೂಚಿಸ್ತಾನ, ಸಿಂಧ್ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ, ಮತ್ತೆ ಖಮರ್, ಪೇಶಾವರ್, ಪತ್ತುವಾ ಪ್ರಾಂತ್ಯಗಳು ಇದಾವೆ. ಇಲ್ಲಿ ಬಲೂಚಿಸ್ತಾನದಲ್ಲಿ ಸಂಪೂರ್ಣವಾಗಿ ಭಾರತದ ಪರ ಇರತಕ್ಕಂಥ ಜನರೇ ಇರೋದು. ಹಾಗೇನೆ ಸಿಂಧ್ ಪ್ರಾಂತ್ಯದಲ್ಲಿ ಬಹುತೇಕರು ಭಾರತದ ಪರವಾಗಿ ಮಾತಾಡ್ತಾರೆ.
ಅಂದ್ರೆ ಭಾರತದಲ್ಲಿ ಪಾಕಿಸ್ತಾನದ ಪರ ಮಾತಾಡೋರು ಇಲ್ಲ ಅಂತಲ್ಲ, ಇದ್ದಾರೆ. ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಭಾರತದ ಅನ್ನ ತಿಂತಾ ಇದ್ದೀವಿ, ಭಾರತದ ನೀರು ಕುಡಿತಾ ಇದ್ದೀವಿ, ಭಾರತದಲ್ಲಿ ಗಾಳಿ ಕುಡಿತಾ ಇದ್ದೀವಿ, ನಾವು ಎಲ್ಲವೂ ಭಾರತ ನನಗೆ ಕೊಟ್ಟಿದೆ. ಭಾರತದ ನೆಲದಲ್ಲಿರುವಾಗ ನಾನು ಭಾರತದ ನಿರ್ಧಾರಕ್ಕೆ ನಾನು ಬದ್ಧರಾಗಿರ್ಬೇಕು ಅಂತಕ್ಕಂಥದ್ದನ್ನ ಮೂರ್ಖರು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಕೆಲವು ನಾಯಿಗಳಿರ್ತಾರೆ, ಅವು ಬೊಗಳುತ್ತಾನೇ ಇರ್ತವೆ. ಆ ಬೊಗಳುವ ನಾಯಿಗಳಿಗೆ ಏನು ಮಾಡಕ್ಕಾಗಲ್ಲ. ಇಲ್ಲೇನಾಗಿದೆ, ಆ ಪೋಸ್ಟ್ ಇದೆಯಲ್ಲ, ಪಾಕಿಸ್ತಾನದವರು ಆ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುಳಿಸ್ತೋ, ಸುಖೋಯ್ ಯುದ್ಧ ವಿಮಾನಗಳನ್ನ ಹೊಡೆದುಳಿಸ್ತೋ ಅಂತೇಳಿ ಆ ಪೋಸ್ಟ್ ಅನ್ನ ಮಾಡುವ ಮೂಲಕ ಅವ್ರು ಹೇಳ್ಕೊಂಡಿದ್ದಾರೆ. ಅಲ್ಲಿನ ರಕ್ಷಣಾ ಸಚಿವನೇ ಅದನ್ನ ಹೇಳಿದ್ದಾನೆ, ನಾವು ಪ್ರತಿದಾಳಿಯನ್ನ ಮಾಡಿದ್ದೇವೆ ಭಾರತದ ಮೇಲೆ, ರಫೇಲ್ ಯುದ್ಧ ವಿಮಾನವನ್ನೇ ಹೊಡೆದುಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಯಾವ ಯುದ್ಧ ವಿಮಾನಗಳಿಗೂ ಯಾವ ಸಣ್ಣ ಗಾಯವೂ ಸಹ ಆಗಿಲ್ಲ. ನಾವು ಯಾವುದೇ ನಮ್ಮ ಸೈನಿಕರಿಗೆ ಸಣ್ಣ ಉಗುರಷ್ಟು ಗಾಯನೂ ಆಗಿಲ್ಲ. ಅವರು ಸೇಫ್ ಆಗಿ ಬಂದು ನಮ್ಮ ಏರ್ ಬೇಸ್ಗಳಲ್ಲಿ ಲ್ಯಾಂಡ್ ಆಗಿದ್ದಾರೆ, ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡುವ ಮೂಲಕ ವಿಶ್ವಕ್ಕೆ ನಾವು ಯಾವ ರೀತಿ, ನಮ್ಮ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಬಟ್ ಈ ಬೆಳವಣಿಗೆ ನಡುವೆ POKಯಲ್ಲಿ ಒಂದು 5 ಉಗ್ರ ನೆಲೆಗಳನ್ನು ಏನು ಧ್ವಂಸ ಮಾಡಿದ್ದಾರೆ ಸರ್. ಅಲ್ಲಿಯ ಜನವು ಕೂಡ ಸ್ವತಂತ್ರ ಬೇಕು, ನಾವು ಭಾರತ ಅನ್ನುವಂತ ನಿರ್ಧಾರದಲ್ಲಿ ಇಟ್ಸ್ ಅ ರೈಟ್ ಟೈಮ್ ಟು ಅಕ್ವೈರ್ POK. ಎಸ್ ಡೆಫಿನೆಟ್ಲಿ. ಈ ಸಂದರ್ಭದಲ್ಲಿ ಇದು ಆರಂಭಿಕ, ನಾನು ಅದೇ ಆಗ್ಲೇ ಹೇಳಿದ್ದು, ಇದು ಅಂತ್ಯ ಅಲ್ಲ, ಇದು ಆರಂಭ. ಈ ಬಾರಿ POKಯನ್ನ ಭಾರತ ಸರ್ಕಾರ ಖಂಡಿತವಾಗಿಯೂ ವಶಪಡಿಸಿಕೊಳ್ಳುತ್ತೆ. ಈ ಬಾರಿ ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನಕ್ಕೆ ಶರಣಾಗುವ ಪರಿಸ್ಥಿತಿನೇ ಇಲ್ಲ. ಇಲ್ಲೇನಾಗಿದೆ, ಭಾರತದ ಪಾಕಾಕ್ರಮಿತ ಕಾಶ್ಮೀರದಲ್ಲಿ ಮುಜಫರಾಬಾದ್ನಲ್ಲಿ ಯಾಕೆ ಸೇನಾ ಅವರು ಭಯೋತ್ಪಾದಕ ಶಿಬಿರಗಳನ್ನು ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ, ಹತ್ರ ಇದೆ ಭಾರತದ ಗಡಿ, ಅದಕ್ಕೋಸ್ಕರ ಅಲ್ಲಿ ಭಯೋತ್ಪಾದಕರನ್ನ ಕಳಿಸ್ಬೋದು ಅಂತೇಳಿ ಸುಮಾರು 10 ರಿಂದ 15 ಭಯೋತ್ಪಾದಕ ಶಿಬಿರಗಳು ಮುಜಫರಾಬಾದ್ನಲ್ಲೇ ಇದಾವೆ. ಮುಜಫರಾಬಾದ್ ಜಿಲ್ಲೆ ಅದು ಒಂಥರ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆ, ISI ಹಾಗೂ ಇವ್ರಿಗೆಲ್ಲ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ. ಜೈಷ್ ಎ ಮೊಹಮ್ಮದ್ ಅವ್ರು ಏನಾಗುತ್ತೆ, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ISI 3 ಸಂಘಟನೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ನೇಮಕಾತಿಗಳನ್ನ ಮಾಡ್ಕೊಂಡು ಭಯೋತ್ಪಾದಕರಿಗೆ ತರಬೇತಿಯನ್ನ ಕೊಟ್ಟು ಅಲ್ಲಿ ನೆಲೆಯನ್ನ ಕಲ್ಪಿಸ್ತಾರೆ. ISI ಸಹ ಆ ಒಂದು ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇರ್ತಾರೆ. ಆ ಹೆಡ್ ಕ್ವಾರ್ಟರ್ಸ್ ಅನ್ನ ಇವತ್ತು ಟಾರ್ಗೆಟ್ ಮಾಡಿರೋದು. ಹೆಡ್ ಕ್ವಾರ್ಟರ್ಸ್ ಅನ್ನು ಟಾರ್ಗೆಟ್ ಮಾಡಿ ಮುಜಫರಾಬಾದ್ ನಲ್ಲಿ ಅದನ್ನ ಉಳಿಸಿದ್ದಾರೆ. ಅದು ಬರೀ ಮಸೀದಿಗಳನ್ನ ಅಷ್ಟೇ ಅಲ್ಲ, ಏನು ಈ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆ ಹಾಗೂ ಏನು ISI ಒಟ್ಟಾಗಿ ಸೇರಿ ಅಲ್ಲಿ ಭಯೋತ್ಪಾದಕರಿಗೆ ತರಬೇತಿಯನ್ನು ಕೊಡ್ತಾರೆ. ಆ ಜಾಗವನ್ನ ಫೈಂಡ್ ಔಟ್ ಮಾಡಿ ಅದನ್ನ ಇವತ್ತು ಉಡಿಸ್ ಮಾಡಿದ್ದಾರೆ. ಅದನ್ನು ಉಡಿಸ್ ಮಾಡುವ ಮೂಲಕ ಮತ್ತು ಇನ್ನೊಬ್ರು ಯಾರೋ ಇದೇ ಟ್ರೈನಿಂಗ್ ಸೆಂಟರ್ ನಲ್ಲಿ ಅಲ್ಲ ಕಸಬ್, ಆಗ್ಲೇ ಹೇಳಿದ್ನಲ್ಲ, ಕಸಬ್ ಮತ್ತೆ 10 ಜನ ಮುಂಬೈ ಮೇಲೆ ದಾಳಿ ಮಾಡಿದ್ರು. ಮರ್ಕಸ್ ಸುಬಾನುಲ್ಲಾ ಅಂತ ಹೇಳಿ ಪ್ರದೇಶ, ಮರ್ಕಸ್ ಸುಬಾನುಲ್ಲಾದಲ್ಲಿ ಇರ್ತಕ್ಕಂಥ ಒಂದು ಮಸೀದಿಯಲ್ಲಿ ಅವ್ರು ತರಬೇತಿಯನ್ನ ಪಡೆದಿದ್ರು. ಆ ಅಜ್ಮಲ್ ಕಸಬ್ ಅವನು ಮಾಹಿತಿಯನ್ನ ಕೊಟ್ಟಿದ್ದ, ನಾವು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆ ಮಾಹಿತಿಯೇ ಇವತ್ತು ಭಾರತದ ಗುರಿಗೆ ಒಂದು ಕಾರಣ ಆಗಿದೆ. ಭಾರತ ಅದನ್ನ ಗುರಿಯಾಗಿ ಇಟ್ಕೊಂಡು ದಾಳಿಯನ್ನ ಮಾಡಿದೆ ಅಂತಾನೆ. ನೇಮಕಾತಿ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್. ಈ